ಒಪ್ಕೊಳ್ಳೋಕ್ಕೆ ಸಾಧ್ಯ? ಹೇಗೆ ಒಪ್ಕೊಳ್ಳೋದು ಇದನ್ನು? ನಾವು ಈ ಸಮುದಾಯದಲ್ಲಿ ಈ ಮುಖಂಡರುಗಳಾಗಿ ಈ ಸಮುದಾಯಕ್ಕೆ ರೈತರ ಮಕ್ಕಳಿಗೆ ಅನ್ಯಾಯ ಮಾಡ್ದಂಗಲ್ವಾ? ಯಾಕೋಸ್ಕರ ಸಾಮಾಜಿಕ ಶೈಕ್ಷಣಿಕವಾಗಿ ನಾವು ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು. ಬಾಲೋರೆ, ಇದು ಯಥಾವತ್ತಾಗಿ ಜಾರಿಗೆ ಬಂತು ಅಂತ ಅನ್ಕೊಳ್ಳಿ, ಲಾಭ ಯಾರಿಗಾಗತ್ತೆ ರೀ? ನಮ್ಮ ಸಮಾಜದಲ್ಲಿ ಶೋಷಣೆಗೊಳಪಟ್ಟಂಥವ್ರಿಗೆ, ತುಳಿತಕ್ಕೊಳಪಟ್ಟಂಥವ್ರಿಗೆ, ನಿರ್ಲಕ್ಷಿತರಾದಂಥವ್ರಿಗೆ ಏನೋ ಒಂದು ಸ್ವಲ್ಪ ಜಾಸ್ತಿ ಲಾಭ ಆಗ್ಬೋದಪ್ಪ. ಅಲ್ಲಲ್ಲ, ಅದಕ್ಕೋಸ್ಕರ ಅದು ಆಗಬಾರ್ದು. ಯಾಕೆಂದರೆ ಯಾವುದೇ ಕಾರಣಕ್ಕೆ ಇದನ್ನು ಮಾಡಬೇಡಿ. ನೀವು ಮಾಡ್ತೀರಾ, ನಮ್ಮ ಅಬ್ಜೆಕ್ಷನ್ ಇಲ್ಲ, ಮಾಡಿ. ಸಿದ್ದರಾಮಯ್ಯನವ್ರಿಗೆ ಮಾಡಲಿಕ್ಕೆ ಅವ್ರು ಮುಖ್ಯಮಂತ್ರಿ ಆಗಿದ್ದಾರೆ, ಮಾಡಲಿಕ್ಕೆ ಅವಕಾಶ ಇದೆ, ಮಾಡಿ. ಆದರೆ ಅಲ್ಲಿ 10 ವರ್ಷ ಆಗಿದೆ. ನಾನು ಕೇಳ್ಪಡ್ತಿದ್ದೆ, ನಮ್ಗೆ ಹೇಳ್ತಾಯಿದ್ರು, ಈ ಕಾಂತರಾಜನ ಅಧ್ಯಕ್ಷ ಮಾಡಿರಲ್ಲ, ಅವರೇ ಸೈನ್ ಮಾಡಿಲ್ವಂತ ಇದಕ್ಕೆ. ಬೇಡಪ್ಪ, ಇದು ಸರಿಯಾಗಿ ಆಗಿಲ್ಲ ಹೇಳಿದ್ರೆ ಎಲ್ಲ ಒಂದು ಕಡೆ ಕಾಂತರಾಜ್ ಅವರು ಹೇಳಿದ್ದಾರೆ, ಇದರಲ್ಲಿ ಏನು ಇದು ಮತ್ತೆ ಪರಿಶೀಲನೆ ಮಾಡ್ತೀವಿ, ಅವ್ಯವಸ್ಥೆ ಆಗಿದೆ, ಮತ್ತೆ ಆಗಬೇಕು, ಎಲ್ಲಿ ಆ ಥರ ಆಗಿದೆ ಮತ್ತೆ ಒಂದು ಸರಿ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಅದೆಲ್ಲ ಆಗಿ ಅದಕ್ಕೆ ಅವ್ರು ಮಾಡಿಲ್ಲ ಸೈನ. ಯಾಕೋ ಸರಿಯಾಗಿ ಆಗಿಲ್ಲ, ನನ್ನ ತಲೆಗೆ ಹಾಕಬೇಕು ಅಂತೇಳಿ ಸೈನ್ ಮಾಡ್ದಲ್ಲ ಹೋಗೋರೆ ಅಂದರೆ, ಒಬ್ಬ ಅಧ್ಯಕ್ಷ ಸೈನ್ ಮಾಡಿಲ್ಲ ಅಂದರೆ ಅರ್ಥ ಮಾಡ್ಕೋಬೇಕಲ್ವಾ ಯಾಕೆ ಮಾಡಿಲ್ಲ ಅವರು ಅಂತ. ಎಸ್, ಇಂಥ ಒಂದು ಅವ್ಯವಸ್ಥೆಯಲ್ಲಿ ಇಟ್ಕೊಂಡು ನಾವು ವರದಿ ಮಾಡ್ತೀವಿ ಅಂದರೆ ಹೇಗೆ ಒಪ್ಪಲಿಕ್ಕೆ ನಾವು ಸಾಧ್ಯ ಇದನ್ನು? ಮೂರ್ತಿಯವರೇ, ಒಟ್ಟಾರೆ ಒಂದು ಕಮ್ಯೂನ್ ಆಗಿ ತೆಗೆದುಕೊಂಡು ನೋಡಿದ್ರೆ, ಗುಂಪನ್ನಾಗಿ ತೆಗೆದುಕೊಂಡು ನೋಡಿದ್ರೆ SC ಸಂಖ್ಯೆ ಅತ್ಯಂತ ದೊಡ್ಡದು ಅಂತ ಬರ್ತಾ ಇದೆ. ಆದರೆ ಒಳಗಡೆ 101 ಜಾತಿಗಳು. ನೆನ್ನೆ ವೆಂಕಟಸ್ವಾಮಿ ಅವರು ಬಂದಾಗ ಇನ್ನೊಂದು ಆಘಾತಕಾರಿ ಹೇಳಿದ್ರು ಅವರು, 101 ಜಾತಿಗಳು ಸಂವಿಧಾನಾತ್ಮಕವಾಗಿ, ಆದರೆ ಜಾತಿಗಣತಿಯಲ್ಲಿ ಈ ಸಮೀಕ್ಷೆಯಲ್ಲಿ 180 ಮಾಡಿಟ್ಟಿದ್ದಾರೆ ಅಂತ. ಈಗ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥದ್ದು 101 ಜಾತಿ. 180 ಜಾತಿ ಅಂತ ಯಾವ ಲೆಕ್ಕದಲ್ಲಿ ಹೇಳಿದರು ಅನ್ನೋದನ್ನು ಅವ್ರು ಸ್ಪಷ್ಟಪಡಿಸ್ಬೇಕಾಗ್ತದೆ. ಪಂಗಡದಲ್ಲಿ 105 ಜಾತಿ ಅಂತ ಹೇಳಿದ್ದಾರೆ, ಅದರಲ್ಲಿ 49 ಜಾತಿ ಇದೆ. ಏನಾದರೂ ಒಂದು ಜಾತಿ ಚೇಂಜ್ ಮಾಡಬೇಕು ಅಂದರೆ ಸಂವಿಧಾನದ ಆರ್ಟಿಕಲ್ಲು ಅಥವಾ ಅನುಚ್ಛೇದ 341 ಸಂಸತ್ತಲ್ಲಿ ತಿದ್ದುಪಡಿಯಾಗಿ ರಾಷ್ಟ್ರಪತಿ ಸಿಗ್ನೇಚರ್ ಆಗಿ ಅಧಿಸೂಚನೆ ಹೊರಡಿಸಿ ರಾಜ್ಯಪಾಲರ ಮೂಲಕ ಅದು ಜಾರಿಗೆ ಬರಬೇಕಾಗ್ತದೆ. ಇವ್ರು ಏಕ್ತಮ್ಮ 180 ಪರಿಶಿಷ್ಟ ಜಾತಿ ಅಂತಂದ್ರೆ ಇನ್ನೂ ಪರಿಶಿಷ್ಟ ಜಾತಿಗಳನ್ನು 101ಕ್ಕೆ ಇನ್ನಷ್ಟು ಸೇರ್ಸಾಕ್ ಮಾಡಿದಾರ ಏನು ಅಂತ ಅದು ಗೊತ್ತಾಗ್ತಾ ಇಲ್ಲ. ಒಂದು. ಎರಡನೇದು, ಇದು ಮುಖ್ಯವಾಗಿ ಕಾಂತರಾಜ್ ವರದಿ ಆಯೋಗ ಏನಿದೆ, ST ಸಮುದಾಯದಲ್ಲಿ ಎಷ್ಟು 51 ಇರೋದು, 49 ಜಾತಿ ಇರೋದು, ಬಟ್ 70 ಅಂತ ತೋರಿಸಿದ್ದಾರೆ. ಅದನ್ನು ಯಾಕೆ ಕಾರಣದಿಂದ ತೋರಿಸಿದ್ರು ಅನ್ನೋದನ್ನು ಅದು ಈಗ ಚರ್ಚೆ ಆಗಿಲ್ವಲ್ಲ, ಚರ್ಚೆ ಆದ್ಮೇಲೆ ಸ್ಪಷ್ಟಪಡಿಸ್ಬೇಕು. ಒಂದು, ಕಾಂತರಾಜ್ ಆಯೋಗದ ವರದಿ ಜಾರಿ ಆಗಬೇಕು ಮುಖ್ಯವಾಗಿ. ಇವತ್ತು ಮೀಸಲಾತಿ ದುರಂತ, ಮೀಸಲಾತಿ ವಿಚಾರವಾಗಿ ಬರೀ ರಾಜಕೀಕರಣ ಬರ್ತಾ ಇರೋದು ನೋಡಿದರೆ ಅನೇಕ ಜಾತಿಗಳಿದ್ದಾವಲ್ಲ, 6000 ಜಾತಿ ಮಾಡಿ ಇಕ್ಕಿದ್ದಾರೆ. 6000 ಜಾತಿಲಿರ್ತಕ್ಕಂಥ ಕಟ್ಟಕಡೆ ಸಮಾಜ, ಎಲ್ಲ ಸಮಾಜದಲ್ಲೂ ಕೂಡ ಬಡವರಿದ್ದಾರೆ. ಬ್ರಾಹ್ಮಣ ಸಮಾಜದಲ್ಲಿ ಇರತಕ್ಕ ಬಡವರು ಕೂಡ 10% ಮೀಸಲಾತಿ ಕೊಡಬೇಕು ಅಂದಾಗ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಪಕ್ಷಗಳು ಒಮ್ಮತವಾಗಿ ಒಪ್ಪಿದ್ದೇವೆ. ರಿಸರ್ವೇಷನ್ನು ಚಿನ್ನಪ್ಪ ರೆಡ್ಡಿ ಅವರು ಹೇಳ್ತಾರೆ, ರಿಸರ್ವೇಷನ್ ಈಸ್ ನಾಟ್ ಎ ಚಾರಿಟಿ, ರಿಸರ್ವೇಷನ್ ಇದೆ ಪ್ಯಾರಿಟಿ. ಇದು ರಿಸರ್ವೇಷನ್ ಅಂದರೆ ಒಂದು ಬಡತನ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅವರನ್ನು ಸಂವಿಧಾನದ ಪ್ರಕಾರ ಮೇನ್ ಸ್ಟ್ರೀಮಿಗೆ ತರೋದಕ್ಕೆ, ಮುಖ್ಯ ವಾಹಿನಿಗೆ ತರೋದಕ್ಕೆ ಇರುವಂಥದ್ದು ಮೀಸಲಾತಿ. ಇವತ್ತು ಮೀಸಲಾತಿ ನೋಡಿದರೆ ರಾಜಕೀಕರಣಗೊಳಿಸ್ತಾ ಇದ್ದಾರೆ. ನೋಡಿ, ಈಗ ಕಾಂತರಾಜ್ ವರದಿ ಜಾರಿ ಮಾಡಬೇಕು ಅಂತ ನಾವು ಒತ್ತಾಯ ಮಾಡಿದ್ವಿ, ಸದಾಶಿವ ಆಯೋಗ ಜಾರಿ ಮಾಡಬೇಕು ಅಂತ ಒತ್ತಾಯ ಮಾಡಿದ್ವಿ. ಈ ಒತ್ತಾಯ ಮಾಡಿದ ಕೂಡಲೇ ರಾಜಕೀಕರಣ. ಸಮುದಾಯದ ಸಂಖ್ಯೆಗಳ ವಿಷಯದಲ್ಲಿ ಸಮಾಧಾನ ಇದೆಯಾ? ಕರೆಕ್ಟಪ್ಪ, ಇಷ್ಟಿದೆ ನಮ್ಮದು, ಇಷ್ಟು ಬಂದಿದೆ ಈ ಸಮೀಕ್ಷೆಯಲ್ಲಿ ಅಂತ ಅದು ಚರ್ಚೆ ಮಾಡಿ ಸ್ಪಷ್ಟಪಡಿಸ್ಲಿ. ಯಾಕೆ 180 ಬರೆದ್ರು, ಯಾಕೆ 49 70 ಅಂತ ಹೇಳಿ ಮಾಡಿದರು, ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಚರ್ಚೆ ಮಾಡೋಕ್ಕೆ ಬರಲ್ಲ. ಒಂದು. ಎರಡನೇದು, ಈ ರಾಜಕೀಕರಣಗೊಳಿಸೋದು ಮತ್ತು ರಾಜಕೀಯಕ್ಕೆ ಈ ಮೀಸಲಾತಿನ ಉಪಯೋಗ ಮಾಡ್ಕೊಳೋದು ಇದೆಯಲ್ಲ ಚರ್ಚೆಗೆ, ಇದು ದುರಂತ. ಈ ದುರಂತಗಳ ದೇಶದಾದ್ಯಂತ ಅನುಚರವಾಗಿ ನಡ್ಕೊಂಬಂದಿದ್ದಾವ್ರಿ. ಮೀಸಲಾತಿ ಕೊಡೋದು, ಮೀಸಲಾತಿ ಕಿತ್ಕೊಳ್ಳೋದು ಎರಡೂ ಕೂಡ ರಾಜಕೀಯದ ಉದ್ದೇಶನೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಇಲ್ಲ, ಅಬಲ ಪ್ರಬಲರ ಮಧ್ಯೆ ಒಂದು ವಾರ್ ನಡೆಯಬಾರ್ದು, ಯಾವಾಗಲೂ ಹೃದಯವಂತಿಕೆ ಇರಬೇಕು. ಈಗ ಸಂವಿಧಾನ ಜಾರಿಗೊಳಿಸಿದಂಥ ಸಂದರ್ಭದಲ್ಲಿ ಸಂವಿಧಾನ ಪಿತಾಮಹರು ಮೀಸಲಾತಿಯನ್ನು ತಂದು ಉದ್ದೇಶನ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ಈ ಸಮಾಜದಲ್ಲಿ
ಏನು ಅಸಮಾನತೆ ಇದೆ, ಶೈಕ್ಷಣಿಕವಾಗಿ ಏನು ಹಿಂದಿದ್ದಾರೆ, ಆರ್ಥಿಕವಾಗಿ ಏನು ಹಿಂದಿದ್ದಾರೆ, ಸಾಮಾಜಿಕವಾಗಿ ಏನು ಹಿಂದಿದ್ದಾರೆ, ಅವರು ಮುಖ್ಯವಾಹಿನಿ ತರಬೇಕಲ್ಲ. ಅವಾಗ ತಾನೇ ದೇಶದ ಅಭಿವೃದ್ಧಿ ಆಗೋದು, ಪ್ರಜಾಪ್ರಭುತ್ವ ಯಶಸ್ವಿ ಆಗೋದು. ಅದಕ್ಕೋಸ್ಕರ ಕೆಲಸ ಮಾಡಬೇಕೇ ವಿನ ಆಯಾ ಜಾತಿಗಳನ್ನು ಡಿಫೆಂಡ್ ಮಾಡೋದು, ಆಯಾ ಪಕ್ಷದವರು ಆ ಪಕ್ಷಗಳನ್ನು ಮುಂದಕ್ಕೆ ತರೋದಕ್ಕೆ ರಾಜಕೀಕರಣಗೊಳಿಸೋದಿದೆಯಲ್ಲ, ಇದು ದುರಂತ ಅಂತ ನಾವು ಕರೀತಾ ಇರೋದು. ಮೀಸಲಾತಿ ಉದ್ದೇಶವನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಕಾಂತರಾಜ್ ಆಯೋಗದ ವರದಿ ಖಂಡಿತ ಜಾರಿ ಬರಬೇಕಾಗ್ತದೆ. ಒಕ್ಕಲಿಗ ಸಮಾಜದಲ್ಲಿರ್ತಕ್ಕಂಥ 120 ಜಾತಿಗಳೇನಿದ್ದಾವೆ ಆ ಕಟ್ಟಕಡೆ ಸಮಾಜಕ್ಕೆ ಹೋಗಬೇಕಾಗಿದೆ. ಈಗ 1350 ಜಾತಿಯನ್ನು ಸಮೀಕ್ಷೆಗೆ ಒಳಪಡಿಸಿದ್ದಾರೆ. 1,32,00,000 ಮನೆಗೆ ಭೇಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. 1,60,00,000 ಕುಟುಂಬಗಳನ್ನು ಅಧಿಕಾರಿಗಳನ್ನು ಬಳಸಿದ್ದೀವಿ ಅಂತ ಏನು ಹೇಳ್ತಾ ಇದ್ದಾರೆ. ಇದು ಸತ್ಯಾಸತ್ಯತೆ ಚರ್ಚೆ ಆಗಲಿ, ಚರ್ಚೆ ಅಲ್ಲ, ದಾಖಲೆಗಳು ಹೊರಗಡೆ ಬರಲಿ ಅಷ್ಟೇ. ಎಲ್ಲ ಶಾಸಕರುಗಳು ಚರ್ಚೆ ಮಾಡಲಿ. ಚರ್ಚೆ ಮಾಡೋದ್ರ ಮೂಲಕ ಇದು ಪಬ್ಲಿಕ್ಕಲ್ಲಿ ಇದು ಚರ್ಚೆ ಆಗಲಿ. ಚರ್ಚೆ ಆಗೋದ್ರ ಮೂಲಕ ಸತ್ಯಾಸತ್ಯತೆ ಹೊರಗಡೆ ಬರೋದಕ್ಕೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಅತ್ಯಂತ ವಿನೀತವಾಗಿ ರಾಜಕಾರಣಿಗಳಲ್ಲಿ ಅಥವಾ ಅಲ್ಲ ಮೂರ್ತಿಯವರೇ, ಒಕ್ಕಲಿಗ ಸಮುದಾಯದ 120 ಜಾತಿಗಳ ಪೈಕಿ ಎಲ್ಲಕ್ಕಿಂತ ಹಿಂದುಳಿದವರಿಗೆ ಲಾಭ ಸಿಗಲಿ ಅಂತ ಮಾತಾಡ್ತೀರಿ ನೀವು. ಆದರೆ ಇದೇ ವರದಿಯಲ್ಲಿ ಕ್ರೀಮಿ ಲೇಯರ್ನ ಪ್ರಸ್ತಾಪ ಬಂದರೆ ಅದನ್ನು ವಿರೋಧ ಮಾಡ್ತೀರಿ. ಯಾರು ಈಗಾಗಲೇ ಮೀಸಲಾತಿಯ ಲಾಭವನ್ನು ಪಡೆದು ಉದ್ಯೋಗಗಳನ್ನು ಪಡ್ಕೊಂಡಿದ್ದಾರೋ ಅವ್ರ ಮಕ್ಕಳಿಗೆ ಬೇಡ, ಇನ್ನೂ ತನಕ ಯಾರಿಗೆ ಸಿಕ್ಕಿಲ್ವೋ ಅವ್ರಿಗೆ ಸಿಗಲಿ ಅಂತ ಈ ಒಂದು ಕಮಿಟಿ ಪ್ರಪೋಸ್ ಮಾಡಿದರೆ ಅದನ್ನು ವಿರೋಧಿಸ್ತೀವಿ. ಕ್ರೀಮಿ ಲೇಯರ್ ವಿಚಾರ ಚರ್ಚೆನೇ ಬೇರೆ. ಅದು ಕ್ರೀಮಿ ಲೇಯರ್ ವಿಚಾರ ಬಂದಾಗ ಅದನ್ನು ನಾವು ಚರ್ಚೆ ಮಾಡ್ತೀವಿ. ಈ ಕಾಂತರಾಜ್ ವರದಿನಲ್ಲಿ ಇರ್ತಕ್ಕಂಥದ್ದು ಕಟ್ಟಕಡೆ ಸಮಾಜಗಳಿಗೆ ಶಿಕ್ಷಣ ಯಾರಿಗೂ ದೊರೆತಿಲ್ಲ, ಸಾಮಾಜಿಕವಾಗಿ ಯಾರಿಂದ ಉಳಿದಿದ್ದಾರೆ, ಬಡತನದ ಯಾರು ಉಳಿದಿದ್ದಾರೆ, ಆ ಮಕ್ಕಳು ಶಿಕ್ಷಣಕ್ಕೆ ಬರಲಿ, ಉದ್ಯೋಗದಲ್ಲಿ ಬರಲಿ. ಈಗಾಗಲೇ ಉದ್ಯೋಗ ಎಲ್ಲ ಖಾಲಿಯಾಗಿಬಿಟ್ಟಿದ್ದಾವೆ, ಎಲ್ಲ ಖಾಸಗೀಕರಣ ಆಗೋಗಿದ್ದಾವೆ. ಮೀಸಲಾತಿ ಟೈಟಾನಿಕ್ ಕಾರ್ಡು ಮುಳುಗೋಗಿದೆ. SC STಗೂ ಅಷ್ಟೇ, OBCಗಳಿಗೂ ಅಷ್ಟೇ. ಈಗ ಈ OBCನಲ್ಲಿ ಮಂಡಲ್ ಆಯೋಗದ ವರದಿಯಲ್ಲಿ 32% ಕೊಟ್ಟಿದ್ದಾರೆ. ಅದರಲ್ಲಿ 21% ಸಿಕ್ಕೇ ಇಲ್ಲ ಅವ್ರಿಗೆ. 6% ಅಷ್ಟೇ ಸಿಕ್ಕಿರೋದು ಇವ್ರಿಗೆ. 6% ಅಷ್ಟೇ ಸಿಕ್ಕಿರೋದು. ಮಂಡಲ ಆಯೋಗ ಎಷ್ಟು 27 ಸಿಕ್ಕಿಲ್ಲ. ಚಿನ್ನಪ್ಪ ರೆಡ್ಡಿ ಆಯೋಗದ ಪ್ರಕಾರ ಇವರಿಗೆ ಮೀಸಲಾತಿನೇ ದೊರೆತಿಲ್ಲ. ಅವರಲ್ಲೂ 6% ದೊಡ್ಡದಿರೋದು ಹಿಂದುಳಿದವ್ರಿಗೆ. ಇದ್ರನ್ನ ಉದ್ಯೋಗನ ಇವರಿಗೆ ಸಿಗೋವಂಥ ಕೆಲಸ ಆಗಬೇಕು. ಏನು ಮಂಡಲ್ ಆಯೋಗದ ವರದಿ ಪ್ರಕಾರ 27%, ಚಿನ್ನಪ್ಪ ರೆಡ್ಡಿ ಆಯೋಗದ ಪ್ರಕಾರ 32% ಏನು ಕೊಟ್ಟಿದ್ದಾರೆ. ಈಗ ಚಿನ್ನಪ್ಪ ರೆಡ್ಡಿ ಆಯೋಗದಲ್ಲಿ ಸಿಕ್ಕಿರುವಂತಹ ಉದ್ಯೋಗಗಳು ಬರೀ 6%. ಇದನ್ನ ಅರ್ಥ ಮಾಡಿಕೊಂಡು ಕಾಂತರಾಜ್ ವರದಿ ಆಯೋಗ ಜಾರಿ ಮಾಡಬೇಕು. ಈಗಾಗಲೇ ಅನೇಕ ಹುದ್ದೆಗಳು ಭರ್ತಿ ಆಗ್ತಾ ಇದ್ದಾವೆ, ಶಿಕ್ಷಣ ಎಲ್ಲ ಖಾಸಗೀಕರಣ ಆಗಿದೆ. ಇದನ್ನು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಮಕ್ಕಳು, ಹಳ್ಳಿಯ ಮಕ್ಕಳು ಎಲ್ಲರೂ ಶಿಕ್ಷಿತರಾಗಲಿ. ನಾ ಬರ್ತೀನಿ. ಉದ್ಯೋಗಕ್ಕೆ ಬರಲಿ. ಶೋಷಿತ ಸಮುದಾಯಗಳ ಒಕ್ಕೂಟದ ಸಂಚಾಲಕರ ನಮ್ಮ ಜೊತೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಮಚಂದ್ರಪ್ಪ ಅವರು, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.